ನಮಸ್ಕಾರ. ಭಾರತದ ಬ್ಯಾಂಕಿಂಗ್ ಜಗತ್ತಿನ ಎರಡು ದೊಡ್ಡ ಹೆಸರುಗಳು HDFC ಮತ್ತು ICICI. ಇವುಗಳ ನಡುವೆ ಯಾವಾಗ್ಲೂ ಒಂದು ದೊಡ್ಡ ಫೈಟ್ ನಡೀತಾನೆ ಇರುತ್ತೆ. ಈಗ ಇವೆರಡರ Q4 ರಿಸಲ್ಟ್ಸ್ ಬಂದಾಗಿದೆ. ಹಾಗಾದ್ರೆ ಈ ಫೈಟ್ನಲ್ಲಿ ಯಾರು ಗೆದ್ದಿದ್ದಾರೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದನ್ನೇ ಡೀಟೇಲ್ ಆಗಿ ನೋಡೋಣ. ಪ್ರಶ್ನೆ ತುಂಬಾ ಸಿಂಪಲ್. ಈ ಇಬ್ರಲ್ಲಿ ನಿಜವಾದ ಕಿಂಗ್ ಯಾರು? ಯಾರ ಪ್ರಾಫಿಟ್ ಜಾಸ್ತಿ ಇದೆ? ಯಾರ ಗ್ರೋತ್ ಸ್ಪೀಡ್ ಆಗಿದೆ? ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದೆ ಯಾವ ಸ್ಟಾಕ್ ರಾಕೆಟ್ ಆಗ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ. ಅದಕ್ಕೂ ಮುಂಚೆ ಈ ಕ್ವಾರ್ಟರ್ಲಿ ರಿಸಲ್ಟ್ ಅಂದ್ರೆ ಏನು ಅಂತ ಒಂದೇ ಮಾತಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಬ್ಯಾಂಕಿಗೆ ಒಂದು ರೀತಿ ಎಕ್ಸಾಮ್ ರಿಪೋರ್ಟ್ ಕಾರ್ಡ್ ಇದ್ದ ಹಾಗೆ. ಅಂದ್ರೆ ಬ್ಯಾಂಕ್ ಎಷ್ಟು ದುಡ್ಡು ಮಾಡಿದೆ, ಎಷ್ಟು ಸಾಲ ಕೊಟ್ಟಿದೆ, ಕೊನೆಗೆ ತನ್ನತ್ರ ಎಷ್ಟು ಲಾಭ ಉಳಿಸ್ಕೊಂಡಿದೆ ಅಂತ ಹೇಳೋ ಒಂದು ಡಾಕ್ಯುಮೆಂಟ್. ಸರಿ, ಹಾಗಾದ್ರೆ ಮೊದಲು ಯಾರ ರಿಪೋರ್ಟ್ ಕಾರ್ಡ್ ನೋಡೋಣ? ಮೊದಲಿಗೆ ಬರ್ತಾ ಇರೋದು ಮಾರುಕಟ್ಟೆಯ ಒಂದು ದೊಡ್ಡ ಸಿಂಹ, HDFC ಬ್ಯಾಂಕ್. ಸ್ಟೆಬಿಲಿಟಿ ಮತ್ತೆ ನಂಬಿಕೆ ಅಂದ್ರೆ ತಕ್ಷಣ ನೆನ್ಪಾಗೋದೇ ಈ ಬ್ಯಾಂಕ್. HDFCಯ ನೆಟ್ ಪ್ರಾಫಿಟ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಕೇಳಿದ್ರೆ ಶಾಕ್ ಆಗುತ್ತೆ. ಒಂದೇ ಒಂದು ಕ್ವಾರ್ಟರಲ್ಲಿ ಬರೋಬ್ಬರಿ 19,221 ಕೋಟಿ ರೂಪಾಯಿ. ಅಬ್ಬಬ್ಬಾ, ಎಂಥ ದೊಡ್ಡ ನಂಬರ್ ಅಲ್ವಾ ಇದು? ಸರಿ, HDFC ರಿಪೋರ್ಟ್ ಕಾರ್ಡ್ ಹೇಗಿದೆ ನೋಡೋಣ. ಪ್ರಾಫಿಟ್ ಗ್ರೋತ್ 9% ಇದೆ, ಚೆನ್ನಾಗಿದೆ. ಡೆಪಾಸಿಟ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಅಂದ್ರೆ ಜನರ ನಂಬಿಕೆ ಗಟ್ಟಿಯಾಗಿದೆ ಅಂತ ಅರ್ಥ. NPA ಅಂದ್ರೆ ಕೆಟ್ಟ ಸಾಲಗಳು ಪೂರ್ತಿ ಕಂಟ್ರೋಲ್ನಲ್ಲಿದೆ. ಆದರೆ ಒಂದು ಸಣ್ಣ ಸಮಸ್ಯೆ, ಮಾರ್ಜಿನ್ ಅಂದ್ರೆ ಸಾಲದಿಂದ ಬರೋ ಲಾಭದ ಪ್ರಮಾಣ ಇದೆಯಲ್ಲ, ಅದು ಸ್ವಲ್ಪ ಪ್ರೆಷರ್ನಲ್ಲಿದೆ. ನೋಡಿ, HDFCಯ ಅತಿದೊಡ್ಡ ಬಲ ಅಂದ್ರೆ ಅದು ಜನರ ನಂಬಿಕೆ. ಸಾಮಾನ್ಯವಾಗಿ ಜನ ಮಾತಾಡೋದು ಕೇಳಿರ್ತೀವಿ, ನಮ್ಮ ದುಡ್ಡು ಸೇಫ್ ಅಂದ್ರೆ ಅದು HDFCಯಲ್ಲೇ ಅಂತ. ಈ ನಂಬಿಕೆನೇ ಅದರ ಅಡಿಪಾಯ. ಹಾಗಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ HDFCಯನ್ನು ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ ಇದೊಂದು ಪವರ್ಫುಲ್ ಸಿಂಹನೇ. ಆದರೆ ಸ್ವಲ್ಪ ಸುಸ್ತಾದ ಹಾಗೆ ಕಾಣ್ತಿದೆ. ಶಕ್ತಿಗೇನೂ ಕಮ್ಮಿ ಇಲ್ಲ, ಆದರೆ ಆ ಓಟದ ಸ್ಪೀಡ್ ಸ್ವಲ್ಪ ಕಡಿಮೆ ಆದ ಹಾಗೆ ಅನಿಸ್ತಿದೆ. ಸರಿ, ಈಗ ಎರಡನೇ ಕಂಟೆಸ್ಟೆಂಟ್ ಕಡೆ ಬರೋಣ. ಸ್ಪೀಡ್ ಮತ್ತೆ ಅಗ್ರೆಷನ್ಗೆ ಹೆಸರಾದ ಚಿರತೆ, ಅದುವೇ ICICI ಬ್ಯಾಂಕ್. ಈ ಚಾಲೆಂಜರ್ ಅಖಾಡಕ್ಕೆ ಫುಲ್ ಸ್ಪೀಡ್ನಲ್ಲಿ ಎಂಟ್ರಿ ಕೊಡ್ತಿದೆ. ICICI ಬ್ಯಾಂಕನ ಲಾಭ 13,701 ಕೋಟಿ ರೂಪಾಯಿ. ಹೌದು, ಇದು HDFCಗಿಂತ ಕಡಿಮೆನೆ. ಆದರೆ ಅದರ ಗ್ರೋತ್ ಇದೆಯಲ್ಲ, ಅದು ಡೇಂಜರಸ್ ಆಗಿದೆ. ICICIಯ ರಿಪೋರ್ಟ್ ಕಾರ್ಡ್ ನೋಡಿ, ಲೋನ್ ಗ್ರೋತ್ 15%ಗಿಂತ ಜಾಸ್ತಿ ಇದೆ. ಹೋಮ್ ಲೋನ್, ಕಾರ್ ಲೋನ್, ಬಿಸ್ನೆಸ್ ಲೋನ್, ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಫುಲ್ ಅಗ್ರೆಸಿವ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಮಾರ್ಜಿನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ, ಮತ್ತೆ ಕೆಟ್ಟ ಸಾಲದ ಟೆನ್ಷನ್ ಕೂಡ ಇಲ್ಲ. ICICIಯ ಸ್ಟ್ರಾಟಜಿ ತುಂಬಾ ಕ್ಲಿಯರ್ ಆಗಿದೆ. ಅದು ಹೇಳೋದು ಒಂದೇ ಮಾತು, ನಾನು ಸ್ಲೋ ಆಗಿಲ್ಲ ಬಾಸ್, ನಾನು ಅಟ್ಯಾಕ್ ಮೋಡ್ನಲ್ಲಿದ್ದೀನಿ ಅಂತ. ಈ ಆಕ್ರಮಣಕಾರಿ ಆಟವೇ ಅದರ ಗ್ರೋತ್ ಸೀಕ್ರೆಟ್. ಈಗಿನ ICICIಯನ್ನು ನೋಡಿದ್ರೆ ಒಳ್ಳೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಫೈಟಿಂಗ್ಗೆ ರೆಡಿಯಾಗಿ ನಿಂತಿರೋ ಯೋಧನ ತರ ಕಾಣ್ತಿದೆ. ಫುಲ್ ಚಾರ್ಜ್ ಆಗಿದೆ, ಫೈಟಿಗೆ ಸಿದ್ಧವಾಗಿದೆ. ಸರಿ, ಇಬ್ಬರ ಪರ್ಫಾರ್ಮೆನ್ಸ್ ಪ್ರತ್ಯೇಕವಾಗಿ ನೋಡಿದ್ವಿ. ಈಗ ಇಬ್ಬರನ್ನೂ ಮುಖಾಮುಖಿ ನಿಲ್ಸೋಣ. ಅಸಲಿ ಫೈಟ್ ಈಗ ಶುರು. ಬನ್ನಿ, ಒಂದೊಂದೇ ಕ್ಯಾಟಗರಿಯಲ್ಲಿ ಯಾರು ವಿನ್ನರ್ ಅಂತ ನೋಡೋಣ. ಪ್ರಾಫಿಟ್ ಕಿಂಗ್, ಯಾವುದೇ ಡೌಟ್ ಇಲ್ಲ, ಅದು HDFC ಬ್ಯಾಂಕ್. ಗ್ರೋತ್ ಕಿಂಗ್, ಲೋನ್ ಗ್ರೋತ್ನಲ್ಲಿ ICICI ಸೂಪರ್ ಫಾಸ್ಟ್. ಟ್ರಸ್ಟ್ ಕಿಂಗ್, ಹಳೆ ಹೆಸರು, ದೊಡ್ಡ ನಂಬಿಕೆ, ಮತ್ತೆ HDFC. ಇನ್ನು ಫ್ಯೂಚರ್ ರಾಕೆಟ್, ಈಗಿನ ವಿಸ್ತರಣೆ ಪ್ಲಾನ್ಗಳನ್ನು ನೋಡಿದ್ರೆ ICICI ನೆಕ್ಸ್ಟ್ ಲೆವೆಲ್ಗೆ ರೆಡಿಯಾಗಿದೆ. ಇವೆರಡನ್ನೂ ಒಂದೇ ಮಾತಲ್ಲಿ ಹೋಲ್ಸೋದಾದ್ರೆ HDFC ಒಬ್ಬ ಮೆಚೋರ್ಡ್ ಅನುಭವಿ ಬಾಸ್ ತರ ಇದ್ರೆ ICICI ಒಬ್ಬ ಯಂಗ್ ಎನರ್ಜೆಟಿಕ್ ಮಾನ್ಸ್ಟರ್ ತರ ಇದೆ. ಓಕೆ, ಇದೆಲ್ಲ ಆಯ್ತು. ಆದ್ರೆ ಒಬ್ಬ ಹೂಡಿಕೆದಾರನಿಗೆ ಇದೆಲ್ಲದರಿಂದ ಏನು ಉಪಯೋಗ? ಈ ರಿಸಲ್ಟ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಈಗ ಅದರ ಬಗ್ಗೆ ಮಾತಾಡೋಣ. ಇಲ್ಲಿ ಆಯ್ಕೆ ಅನ್ನೋದು ಹೂಡಿಕೆದಾರರ ಪ್ಲೇಯಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ರಿಸ್ಕ್ ಬೇಡ, ಸ್ಟೆಬಿಲಿಟಿ ಇರಬೇಕು, ದುಡ್ಡು ಸೇಫ್ ಆಗಿರಬೇಕು ಅನ್ನೋ ಸೇಫ್ ಪ್ಲೇಯರ್ಗಳಿಗೆ HDFC ಒಂದು ಒಳ್ಳೆ ಆಯ್ಕೆ ಆಗ್ಬೋದು. ಇಲ್ಲ ಅಗ್ರೆಸಿವ್ ಗ್ರೋತ್ ಬೇಕು, ರಿಸ್ಕ್ ತಗೊಳ್ಳೋಕೆ ರೆಡಿ ಇರೋ ಗ್ರೋತ್ ಹಂಟರ್ಸ್ಗಳಿಗೆ ICICI ಬೆಸ್ಟ್ ಚಾಯ್ಸ್. ಇನ್ನೊಂದು ರೀತಿ ಸಿಂಬಲ್ ಆಗಿ ಹೇಳೋದಾದ್ರೆ, ಒಂದು ಗುರಾಣಿ, ಇನ್ನೊಂದು ಕತ್ತಿ. ಒಂದು ರಕ್ಷಣೆ ಕೊಡುತ್ತೆ, ಇನ್ನೊಂದು ಅಟ್ಯಾಕ್ ಮಾಡೋಕೆ ಸಹಾಯ ಮಾಡುತ್ತೆ. ಯಾವ ಆಯುಧ ಬೇಕು ಅನ್ನೋದು ಹೂಡಿಕೆದಾರರ ಸ್ಟ್ರಾಟಜಿಗೆ ಬಿಟ್ಟಿದ್ದು. ಹಾಗಾದ್ರೆ ಈಗ ಫೈನಲ್ ವರ್ಡಿಕ್ಟ್ ಸಮಯ. ಭವಿಷ್ಯದ ಬಗ್ಗೆ ಒಂದು ನೇರವಾದ ಅಭಿಪ್ರಾಯ ನೋಡೋಣ. ಈ ಹೋಲಿಕೆ ಬಹುಶಃ ಎಲ್ಲವನ್ನೂ ಹೇಳಿಬಿಡುತ್ತೆ. HDFC ಒಂದು ಯುದ್ಧದ ಆನೆ ಇದ್ದ ಹಾಗೆ, ನಿಧಾನ ಆದರೆ ಸ್ಟೆಡಿಯಾಗಿ ಸಂಪತ್ತು ಸೃಷ್ಟಿಸುವ ಒಂದು ಮಷೀನ್. ಇನ್ನೊಂದು ಕಡೆ ICICI ಒಂದು ರೇಸ್ ಕುದುರೆ ಇದ್ದ ಹಾಗೆ, ಮುಂದಿನ 2 ರಿಂದ 3 ವರ್ಷಗಳಲ್ಲಿ ಫಾಸ್ಟಾಗಿ ಓಡೋ ಪೊಟೆನ್ಷಿಯಲ್ ಇದೆ.
ಹಾಗಾದ್ರೆ ಈ ಎಲ್ಲ ವಿಶ್ಲೇಷಣೆ ಆದ್ಮೇಲೆ ಕೊನೆಯ ಪ್ರಶ್ನೆ ಉಳಿಯೋದು ಒಂದೇ. ಹಣ ಎಲ್ಲಿಗೆ ಹೋಗ್ಬೋದು? ನಿಧಾನವಾಗಿ ಆದರೆ ಸ್ಥಿರವಾಗಿ ಸಾಗೋ HDFC ಕಡೆಗಾ ಅಥವಾ ವೇಗವಾಗಿ ಓಡೋ ICICI ಕಡೆಗಾ? ಯೋಚಿಸಬೇಕಾದ ವಿಷಯ ಅಲ್ವಾ?